ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈಗ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಅಪೆಕ್ಸ್ ಬ್ಯಾಂಕ್ ನ ಎಲೆಕ್ಷನ್ ಸಹಕಾರ ಸಂಸ್ಥೆಯ ಅಡಿಯಲ್ಲಿ ಬರೋ ಅಂತ ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ಈಗ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪ್ರತಿಷ್ಠೆಯ ಕಣವಾಗಿದೆ. ಕೆಎನ್ ರಾಜಣ್ಣ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಸಿಗದಂತೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಗಮನಕ್ಕೆ ವಿಚಾರವನ್ನ ತಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬೆಳಗಾವಿ ಡಿಸಿಸಿ ಚುನಾವಣೆ ಬಗ್ಗೆಯೇ ಡಿಕೆ ಶಿವಕುಮಾರ್ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿಗೆ ಒಂದು ನ್ಯಾಯ, ನನಗೆ ಯಾಕೆ ಈ ರೀತಿ ಹಸ್ತಕ್ಷೇಪ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮುಂದೆ ವಾದವನ್ನ ಇಟ್ಟು ಯಶಸ್ವಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಅಧಿವೇಶನಕ್ಕೂ ಗೈರಾಗಿ ಡಿಕೆ ಶಿವಕುಮಾರ್ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆಯ ರಣತಂತ್ರಕ್ಕೆ ಧುಮುಕಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ಒಂದು ನ್ಯಾಯ ಮಾಡ್ತೀರಿ, ನನಗೊಂದು ನ್ಯಾಯ ಮಾಡ್ತೀರಿ, ಯಾಕೆ ಸ್ವಾಮಿ ಈ ರೀತಿ ಅನ್ನೋ ಒಂದು ಮಾತನ್ನ ನೇರವಾಗಿ ಹೈಕಮಾಂಡ್ ನಾಯಕರ ಮುಂದೆ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನ್ಯೂಸ್ ರೂಮ್ನಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಡಿಕೆಶಿಯ ಹೊಸ ತಂತ್ರ ಅಪೆಕ್ಸ್ ಬ್ಯಾಂಕ್ ಗದ್ದುಗೆಯನ್ನ ಹಿಡಿಬೇಕು ತಮ್ಮ ಬಣದವರು ಅಂತ ಯಾವ ರೀತಿ ನಡೀತಾ ಇದೆ? ತೆರೆಮರೆಯ ಪಾಲಿಟಿಕ್ಸ್, ತಂತ್ರ, ಪ್ರತಿತಂತ್ರ, ರಣತಂತ್ರ. ಖಂಡಿತವಾಗಿ ಮಧುಸೂದನ್, ಈಗಾಗಲೇ ಅಪೆಕ್ಸ್ ಬ್ಯಾಂಕ್ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರ ಮಧ್ಯಪ್ರವೇಶ ಆಗಿದೆ. ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಅಪೆಕ್ಸ್ ಬ್ಯಾಂಕ್ ವಿಚಾರ ಕುರಿತಂತೆ ಅಧ್ಯಕ್ಷ ಸ್ಥಾನದ ಪೈಪೋಟಿ ವಿಚಾರವನ್ನ ಗಮನಕ್ಕೆ ತಂದಿದ್ದಾರೆ. ಯಾವಾಗ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅವರದೇ ಆದಂಥ ಪ್ರಭುತ್ವವನ್ನು ಸಾಧಿಸಿ ಬೇರೆ ಪಕ್ಷದ ನಾಯಕರನ್ನ ಕರ್ಕೊಬಂದು ಅಧ್ಯಕ್ಷ ಸ್ಥಾನ ಕೊಟ್ಟಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಅಷ್ಟೇ ಅಲ್ಲದೆ ರಾಜ್ಯದ ಪ್ರಮುಖ ನಾಯಕರುಗಳು ಕೂಡ ಸೈಲೆಂಟ್ ಆಗಿದ್ರು. ಈಗ ಅಪೆಕ್ಸ್ ಬ್ಯಾಂಕ್ ವಿಚಾರದಲ್ಲಿ ಇತರ ನಾಯಕರುಗಳು, ರಾಜ್ಯದ ನಾಯಕರು ಹಸ್ತಕ್ಷೇಪ ಮಾಡೋದ್ರ ಜೊತೆಗೆ ರಾಜಣ್ಣ ಅವರ ಹೆಸರನ್ನ ಎಳುತ್ತಿರ್ತಕ್ಕಂಥ ವಿಚಾರ ಏನಕ್ಕೆ ಬಂತು ಎಂಬತಕ್ಕಂಥ ವಾದವನ್ನ ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ದಾರೆ. ಸದ್ಯ ಯಾವಾಗ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ರಾಜ್ಯ ನಾಯಕರಲ್ಲಿ ಒಮ್ಮತದ ಅಭಿಪ್ರಾಯ ಮೂಡಲಿಲ್ಲ, ಕೆಲವೊಂದಿಷ್ಟು ನಾಯಕರು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಏನು ಅಗ್ಗಜಗ್ಗಾಟ ತೀವ್ರವಾದಂಥ ಪೈಪೋಟಿ ಏರ್ಪಡ್ತು. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಿ ಸದ್ಯಕ್ಕೆ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಬೇಡ, ಮುಂದಕ್ಕೆ ಹಾಕಿ ಅಂತಕ್ಕಂಥ ಸೂಚನೆಯನ್ನು ಕೂಡ ನೀಡಿದ್ರು. ಸದ್ಯ ಈಗ ಈ ವಿಚಾರ ಕುರಿತಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಪೈಪೋಟಿಯನ್ನ ಬಿಗಿಪಟ್ಟನ್ನ ಈವರೆಗೂ ಕೂಡ ಮುಂದುವರಿಸಿಕೊಂಡು ಬಂದಿದ್ದು ಹೈಕಮಾಂಡ್ ಅವರ ರಂಗ ಪ್ರವೇಶದಿಂದಾಗಿ ಕಳೆದ ಬಾರಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಚಾರ ಕುರಿತಂತೆ ಯಾವ ರೀತಿ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು, ಈ ಸಂದರ್ಭದಲ್ಲಿ ಯಾವುದೇ ಹಸ್ತಕ್ಷೇಪ ಕೂಡ ಇರಲಿಲ್ಲ. ಅಲ್ಲಿರ್ತಕ್ಕಂಥ ಇತರ ಪಕ್ಷಗಳ, ಅನ್ಯ ಪಕ್ಷಗಳ ನಾಯಕರನ್ನ ಅವ್ರನ್ನ ಕನ್ವಿನ್ಸ್ ಮಾಡಿ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮೇಲುಗೈಯನ್ನ ಸಾಧಿಸಿದ್ರು. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ತಾವು ಕೂಡ ಯಶಸ್ಸಾಗಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಕಸರತ್ತನ್ನ ಮುಂದುವರಿಸ್ತಾ ಇದ್ದಾರೆ. ಸದ್ಯ ಈಗ ಅನ್ಯ ಪಕ್ಷಗಳ ನಾಯಕರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಮಾಡೋದು ಅಷ್ಟು ಸೂಕ್ತವಲ್ಲ, ಜೊತೆಗೆ ಕಳೆದ ಬಾರಿಯ ಅಧ್ಯಕ್ಷರಾಗಿದ್ದವ್ರಿಗೆ ಮತ್ತೊಮ್ಮೆ ಅಧ್ಯಕ್ಷ ಸ್ಥಾನ ನೀಡೋದು ಕೂಡ ಅಷ್ಟು ಸಮಂಜಸವಲ್ಲ. ಅಂದ್ರೆ ಸಚಿವರಾಗಿದ್ದಂಥವ್ರಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ನೀಡೋದ್ರ ಮುಖಾಂತರ ಯಾವ ಸಂದೇಶವನ್ನ ನೀಡಿದಂತಾಗುತ್ತೆ ಅಂತಕ್ಕಂಥ ವಾದವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಸದ್ಯ ನಿನ್ನೆ ಇಡೀ ದಿನ ಅಧಿವೇಶನಕ್ಕೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಜರಾಗಿರಲಿಲ್ಲ. ಹೈಕಮಾಂಡ್ ಗಮನಕ್ಕೆ ಈ ವಿಚಾರವನ್ನ ತರೋದ್ರ ಮುಖಾಂತರ ಈ ವಿಚಾರದಲ್ಲಿ ಎಲ್ಲೂ ಕೂಡ ತಮಗೆ ಹಿನ್ನಡೆ ಆಗಬಾರ್ದು ಎಂಬತಕ್ಕಂಥ ನಿಟ್ಟಿನಲ್ಲಿ ಬಿಗಿ ಸ್ಟ್ರಾಟಜಿಯನ್ನು ಕೂಡ ಮುಂದುವರಿಸಿದ್ರು. ಹಾಗಾಗಿ ಹೈಕಮಾಂಡ್ ಅವರು ಈಗ ರಂಗ ಪ್ರವೇಶವಾಗಿದೆ. ಸದ್ಯಕ್ಕೆ ಎಲ್ಲ ಚಟುವಟಿಕೆಗಳಿಗೂ ಕೂಡ ಬ್ರೇಕ್ ಹಾಕಿದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಸುದೀರ್ಘವಾದಂಥ ಸಮಾಲೋಚನೆಯ ಜೊತೆಗೆ ಇತರ ನಾಯಕರನ್ನು ಕೂಡ ಕನ್ವಿನ್ಸ್ ಮಾಡಿ ಡಿಸಿಎಂ ಹೇಳ್ತಕ್ಕಂಥ ವಿಚಾರಗಳನ್ನು ಕೂಡ ಎಲ್ಲ ನಾಯಕರಿಗೂ ಕನ್ವಿನ್ಸ್ ಮಾಡೋದ್ರ ಜೊತೆಗೆ ಅಪೆಕ್ಸ್ ಬ್ಯಾಂಕ್ ವಿಚಾರದಲ್ಲಿ ಗೊಂದಲ ಮೂಡಬಾರ್ದು ಎಂಬತಕ್ಕಂಥ ಸ್ಟ್ರಾಟಜಿಯನ್ನು ಕೂಡ ಈಗ ಹೈಕಮಾಂಡ್ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೇಲುಗೈಯನ್ನ ಸಾಧಿಸಿದ್ದಾರೆ ಎಂಬತಕ್ಕಂಥ ಮಾಹಿತಿಗೆ ಲಭ್ಯವಾಗ್ತಾ ಇರತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.